ಗಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಮ್ಮ ಸೋಲೋ ಟ್ರಿಪ್ಪಿನ ಮೊದಲನೇ ದಿನ. ನಾವು ಹೋಗ್ತಿದ್ದಾರೆ ನಮ್ಮ ಮನೆಯಿಂದ ಬ್ಯಾಂಗ್ಳೂರಿಗೆ. ಮೊದಲು ವೀಡಿಯೋ ಮಾಡೋದು ಬೇಡ ಅಂತ ಮಾಡಿದ್ದೆ, ಬಟ್ ಇದೊಂದು ಒಳ್ಳೆ ಬ್ರಿಡ್ಜ್ ಸಿಕ್ತು, ಅದಕ್ಕೆ ಮಾಡೋಗೋಣ ಅಂತ. ಪೆಟ್ರೋಲ್ ಇಲ್ಲ, ಗಾಡಿಗೆ ಪೆಟ್ರೋಲ್ ಆಗಬೇಕು. ಎಲ್ಲಿ ಮುಂದೆ ಸಿಗುತ್ತೆ ಗೊತ್ತಿಲ್ಲ. ಸ್ವಲ್ಪ ಗಿಜಿಬಿಜಿ ರೋಡ್ ಇದೆ ಇಲ್ಲಿ. ಓಹೋ ದಗ್ನಾಶಿನಿನ ಯಾವುದಿದು ನದಿ? ಅಗ್ನಾಶಿನಿ. ಶಿರ್ಸಿಯಿಂದ ಹೋಗೋದಿತ್ತು, ಇದು ಹೋಗೋದಿತ್ತು. ದಿಸ್ ವಾಸ್ ಅರೌಂಡ್ 59 ನಿಮಿಷ ಏನೋ ಸ್ಲೋವರ್. ಏನೋ ಈ ಸತಿ ಅನಿಸ್ತು ಇದೇ ರೂಟಲ್ಲಿ ಹೋಗೋಣ ಅಂತ. ಸೊ ಅದಕ್ಕೆ ಇದೇ ರೂಟಲ್ಲಿ ತೊಗೊಂಡ್ಬಿಟ್ಟೆ. ಪೆಟ್ರೋಲಿಂದ ಒಂದು ಟೆನ್ಷನ್ ಆಗಿಲ್ಲ ಆದರೆ ಸಾಕು, ಮತ್ತೇನು ಬಾಕಿದೇನು ಬೇರೆ ಇಲ್ಲ. ನಮ್ಮ ಪ್ಲ್ಯಾನ್ ಇದ್ದಿದ್ದೀಗ ಯಲಗಿರಿ ಮತ್ತು ಯಾರ್ಕಾಡ್, ತಮಿಳ್ನಾಡು. ಇವತ್ತು ಹೋಗಿ ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡೋದು, ನಾಳೆ ಬೆಳಿಗ್ಗೆ ಒಂದು 8 ಗಂಟೆ ಸುಮಾರು ಬಿಡೋದು. ಈಗ ಅಲ್ಲಿ ರೂಮ್ ಅದೆಲ್ಲನೂ ನೋಡ್ಕೊಳ್ಳಿಲ್ಲ, ಫಸ್ಟ್ ಟೈಮ್ ಇದೇ ಥರ ಹೋಗ್ತಿದ್ದು ವಿತೌಟ್ ಎನಿ ಪ್ರಿಪ್ರೇಷನ್. ಅಲ್ಲಿ ಹೋಗಿ ಯಾವುದಾದ್ರು ಒಂದು ಒಳ್ಳೆ ರೂಮ್ ನೋಡಿ ಚೆಕ್ ಇನ್ ಮಾಡಿ ಆಮೇಲೆ ಸೈಟ್ ಸೀಯಿಂಗ್ ಮಾಡಬೇಕು. ನಾಳೆ ಹೋಗಬೇಕಾದ್ರೂ ಜಾಸ್ತಿ ಲಗೇಜ್ ತೊಗೊ ಹೋಗಲ್ಲ, ಆದಷ್ಟು ಲೈಟಾಗಿ ಹೋಗ್ತೀನಿ. ನೋಡ್ತೀನಿ, ಒಂದೇ ಬ್ಯಾಗ್ ಇದ್ದರೂ ನೋ ಪ್ರಾಬ್ಲಮ್. ಯಲಗಿರಿಯಲ್ಲಿ 1 ದಿವಸ, ಯರಕಾಡಲ್ಲಿ 2 ದಿವಸ. ಅಲ್ಲಿ ರೋಡ್ ಚಲೋ ಇದೆ ಆ ಸೈಡ್, ಸೊ ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ಸಂಡೇ ಇಲ್ಲಾಂದರೆ ಸ್ಯಾಟರ್ಡೇ ವಾಪಸ್ ಬರೋದು. ಅಘನಾಶಿನಿ ಫಾರೆಸ್ಟ್ ರಿಸರ್ವ್ ಇದು. ಕುಮಟಾ ಸಿದ್ದಾಪುರ ರೋಡ್ ಅಂತೂ ಹೆವಿ ಇದೆ, ಬಟ್ ನನಗೆ ಟೆನ್ಷನ್ ಆಗ್ತಿದ್ದು ನನ್ನ ಪೆಟ್ರೋಲಿಂದು. ಅಪ್ಪಿತಪ್ಪಿ ಇಲ್ಲೆಲ್ಲಾದರೂ ಖಾಲಿ ಆದರೆ ಈ ಘಟ್ಟದಲ್ಲಿ ಗಾಡಿ ದುಗ್ಸ್ಕೊಂಡು ಅಷ್ಟೇ ನಂದು. ಗಾನ್ ಆಗ್ತೀನಿ ಆಮೇಲೆ ಗಾನ್. ನೋಡೋಣ. ನಾ ಫಸ್ಟ್ ಆಫ್ ಆಲ್ ಈ ಸೈಡಿಂದ ಬಂದಿದ್ದು ಯಾಕಂತಾನೆ ನಂಗೆ ಇನ್ನೂ ತನಕ ಗೊತ್ತಾಗ್ತಿಲ್ಲ. ಈಗ ಏನೋ ಮಾಡೋಕ್ಕೆ ಹೋಗಿದ್ದು ನಾನು, ಏನೋ ಆಗಿದೆ ನನ್ನ ಲೈಫಲ್ಲಿ. ನಂಗೆ ಹಾವೇರಿ ಚಿತ್ರದುರ್ಗ ಆ ರೂಟ್ ಬ್ಯಾಡ್ ಆಗಿತ್ತು, ಚಿಕ್ಕಮಂಗ್ಳೂರು ಈ ಸೈಡ್ ಹೋಗೋದಂತ ಇತ್ತು. ಬಟ್ ಈ ಪಾರ್ಟ್ ಆಫ್ ರೋಡ್ ಇದು ಸರಿ ಚಾಯ್ಸಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ನನಗೀಗ. ಪೆಟ್ರೋಲ್ ಇದ್ದರೆ ಟೆನ್ಷನ್ ಇಲ್ಲ ಆಗಿತ್ತು ಬಾಯ್ಸ್. ಆಲ್ಮೋಸ್ಟ್ 6 ಕಿಲೋಮೀಟರ್ ಸಿದ್ದಾಪುರಕ್ಕೆ ಬಾಕಿ ಇದೆ. ಒಂದು ಸತಿ ಸಿದ್ದಾಪುರದಲ್ಲಿ ಪೆಟ್ರೋಲ್ ಫುಲ್ ಮಾಡಿ ಆಮೇಲೆ ಮತ್ತೆ ಎಂಥ ರೋಡ್ ಬೇಕಾದ್ರೆ ಇರಲಿ, ಕ್ಯಾಮ್ರಾ ಚಾಲೂ ಮಾಡೋದು ಹೋಗ್ತಿರೋದು, ಇದೇ ಪ್ರಾಬ್ಲಮ್. ತಪ್ಪಿ ತಿಳ್ಕೊಳ್ಳಿ, ಏನಾದರೂ ಆಯಿತು, ಖಾಲಿ ಆಯಿತು ಗಾಡಿ. ಈ ಘಟ್ಟದಲ್ಲಿ ದೂಗಿಸ್ಬೇಕಾಯ್ತಂದರೆ ಗಾನಲ್ಲ. ಅಯ್ಯೋ ದೇವರೇ, ಫೈನಲಿ ಒಂದು ಪೆಟ್ರೋಲ್ ಪಂಪ್ ಸಿಕ್ತು, ಗಾಡಿಯಲ್ಲೂ ಬಂದಾಗಿದೆ. ಫುಲ್ ಮಾಡಿ.
ಸೊ ಗಾಯ್ಸ್, ಫೈನಲಿ ವಿ ಆರ್ ಬ್ಯಾಕ್ ಆನ್ ಟ್ರ್ಯಾಕ್. ಈಗ ನಾವು ಇದ್ದಾರೆ ಸಿದ್ದಾಪುರ ತಲಗುಪ್ಪ ರೋಡ್. ರೈಟ್ ಸೈಡ್ ಹೋದರೆ ಜೋಗ್ ಫಾಲ್ಸ್ ರೋಡ್, ಲೆಫ್ಟಿಗೆ ಹೋದರೆ ನಮ್ಮ ಬೆಂಗಳೂರು ರೋಡ್. ಒಂದೊಂದ್ಸತಿ ಬರಬೇಕು ಜೋಗ್ ಫಾಲ್ಸಿಗೆ. ಲಾಸ್ಟ್ ಬಂದಿದ್ದು ಸ್ಕೂಲ್ ಟೈಮಲ್ಲಿ. ಒಂದು ಮಳೆಗಾಲದಲ್ಲಿ ಒಂದು ವೀಕೆಂಡ್ ರೈಡ್ ಹೊಡೆದು ಬಿಡಬೇಕು. ಈಗ ಮಲ್ಟಿಪ್ಲೇಯರ್ ಆಪ್ಷನ್ ಇಲ್ಲ ಆಗಿದೆ ಗೇಮ್ ಆಡೋಕ್ಕೆ. ಕ್ಯಾರೆಕ್ಟರ್ ಬಿಲ್ಡಿಂಗ್ ಗೇಮ್ ಇರುತ್ತಲ್ಲ, ಸೋಲೋ ಆಡೋದು, ಆ ಥರ ಗೇಮ್ ಆಗಿದೆ ನಂದು ಲೈಫಲ್ಲಿ. ಮುಂಚೆ ಎಲ್ಲ ಫ್ರೆಂಡ್ಸ್ ಎಲ್ಲ ಇರ್ತಿದ್ರು, ತಿರ್ಗೋಕ್ಕೆಲ್ಲ ಒಟ್ಟಿಗೆ ಹೋಗ್ತಿದ್ದೆ. ಈಗ ಅವ್ರವ್ರ ಲೈಫಲ್ಲಿ ಅವ್ರವ್ರು ಬ್ಯುಸಿ. ಬೆಂಗಳೂರು 369 ಕಿಲೋಮೀಟರ್. ಕೆರೆಯಲ್ಲಿ ಅರಳಿದ ಕಮಲ. ಕೀಪ್ ಡಿಸ್ಟೆನ್ಸ್, ಸರ್ವೆ ಇನ್ ಪ್ರೋಗ್ರೆಸ್ ಆನ್ NHAI ಡ್ಯೂಟಿ. ಗೊತ್ತಿದೆ ನಿಮಗೆ ಏನಂತ ಇದು ಗಾಡಿ? ಹೋಗಿ ರಿಸರ್ಚ್ ಮಾಡಬೇಕೀಗ. ಮೋಸ್ಟ್ಲಿ ಎಲ್ಲ ಕಡೆ ರೋಡ್ ಸರಿ ಇದೆಯಾ? ಸ್ಯಾಟಲೈಟ್ ಟೆಕ್ನಾಲಜಿ ಇದೆನಾ ನರೇಂದ್ರ ಮೋದಿದು? ಇನ್ನು 211 ಕಿಲೋಮೀಟ್ರ್ ಇದೆ. ಒಂದು 180 ಕಿಲೋಮೀಟ್ರ್ ಇರೋ ಟೈಮಲ್ಲಿ ಊಟಕ್ಕೆ ಬ್ರೇಕ್. 2 ಗಂಟೆ ಆಗಿದೆ ಟೈಮ್. ಚಿತ್ರದುರ್ಗ ಮುಟ್ಟಿದ್ದಾರೆ ಈಗ. ಕಲ್ಲಿನ ಕೋಟೆ. ಆದಷ್ಟು ಬೇಗ ಕವರ್ ಮಾಡಬೇಕು, ಒಂದು 20 ಕಿಲೋಮೀಟರ್. ಒಳ್ಳೆ ಲೈಟ್ ಊಟ ಮಾಡಬೇಕು. ಒಳ್ಳೆ ಹಂಪಿ ವೈಪ್ ಕೊಡುತ್ತೆ ಇದು. ಕಲ್ಲೆಲ್ಲ ನೋಡಿದ್ರೆ ಹಂಪಿಯಲ್ಲೂ ಹೀಗೆ ತುಂಬ ಬಂಡೆ ಕಲ್ಲು. ಇಂತು ಯಾವುದೋ ಒಂದು ಹೋಟೆಲ್ ಸಿಕ್ತು, ಫ್ಯಾಮಿಲಿ ಧಾಬಾ. ಅಯ್ಯೋ, ಇದು ಪ್ಯೂರ್ ವೆಜ್ಜಾ? ಜಾನ್ ಇಸ್ ಗಾನ್ ಗೈಸ್. ಸೊ ಢಾಬಾದಲ್ಲಿ ಒಳ್ಳೆ ಊಟ, ಬಟ್ ನಾನ್ ವೆಜ್ ಸಿಕ್ಕಿಲ್ಲ. ಪನ್ನೀರ್ ಮತ್ತು ರೋಟಿ ಮತ್ತು ಒಂದು ಬಟರ್ ಮಿಲ್ಕ್. ಈಗ ಓಡಿಸೋಣ ಸಿದ್ಧ, ಆದಷ್ಟು ಬೇಗ ಮನೆಗೆ ಮುಟ್ಟೋಣ. ಇನ್ನೂ 189 ಕಿಲೋಮೀಟರ್, 3 ಗಂಟೆ 40 ನಿಮಿಷ. ಹೋಗಿ ಮುಟ್ಟೋದು 6:30 ತೋರಿಸುತ್ತೆ. ಈಗ ಟೈಮ್ ಆಗಿದೆ 2:50. ಬಂತು ನೆಲಮಂಗಲ ಟೋಲ್ ಬಂತು.
ರೂಮಲ್ಲಿ ಇಷ್ಟು ಧೂಳಿರುತ್ತೆ, ಅದೆಲ್ಲ ಕ್ಲೀನ್ ಮಾಡಬೇಕು. ಅದೇ ದೊಡ್ಡ ಟೆನ್ಷನ್ ಆಗೋಗಿದೆ ನನಗೆ. ವೆಲ್ಕಮ್ ಟು ಬ್ಯಾಂಗ್ಳೂರ್, ವರ್ಷ ಕೈನ. ಇಫ್ ಐ ಆಮ್ ಸ್ಪೆಲ್ಲಿಂಗ್ ಇಟ್ ರೈಟ್. ಇನ್ನು ಎಂಟರೇ ಆಗಿಲ್ಲ, ಮತ್ತೊಂದು 10 ಕಿಲೋಮೀಟರ್ ಇರ್ಬೋದು, 15. ಅಫಿಷಿಯಲಿ ವಿ ಹ್ಯಾವ್ ಎಂಟರ್ಡ್ ಬ್ಯಾಂಗ್ಳೂರ್. ರೂಮಿಗಿನ್ನ 21 ಕಿಲೋಮೀಟರ್, ಬಟ್ ಬ್ಯಾಂಗ್ಳೂರು ಮುಟ್ಟಿದ್ದಾರೆ ಈಗ. ಎಲ್ಲಿ ಕಟ್ಟು ತೊಗೊಳ್ಳೋದು ಅದೇ ದೊಡ್ಡದು. KBC 7 ಕೋಟಿ ಕ್ವಶ್ನೆ. ಇದು ಆಫ್ಟರ್ ಕ್ಲೀನಿಂಗ್ ಮತ್ತು ಸೆಟಪ್ ಮಾಡಿ ನಾನು ರೂಮ್. ಬ್ಯಾಗಲ್ಲಿದೆಲ್ಲ ಅಲ್ಲೇ ಇಟ್ಟಿದ್ದೀನಿ ಸದ್ಯಕ್ಕೆ, ಯಾಕಂತಂದರೆ ಅದು ಯೂಸ್ ಇಲ್ಲ. ಎಷ್ಟು ಬೇಕಷ್ಟೇ ತಗೊಳ್ಳೋದು. ಬೇಕಂತಂದರೆ 1 ವಾರ ಮ್ಯಾಕ್ಸ್, ಆಮೇಲೆ ಮತ್ತೆ ವಾಪಸ್ ಹೋಗೋದು 2, ಅಂದರೆ ಈ ವಾರ ಬಿಟ್ಟು ಮತ್ತೊಂದು ವಾರ ಸಂಡೇ ವಾಪಸ್ ಹೋಗೋದು ಮನೆಗೆ. ಸೊ ಇಷ್ಟಕ್ಕೆ ಇಟ್ಟಿದ್ದೀನಿ ಬೇಕಾಗಿದ್ದಷ್ಟು.